ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸಿಹಿ ಡೆಸರ್ಟ್ ಅಥವಾ ಕಸ್ಟರ್ಡ್ ಫ್ರೂಟ್ ಸಲಾಡ್ ಅಂತಲೂ ಕರೀತಾರೆ ಇದನ್ನು. ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ. ಈ ಬೇಸಿಗೆಯಲ್ಲಿ ತಂಪು ತಂಪಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ರೆ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಕಸ್ಟರ್ಡ್ ಫ್ರೂಟ್ ಸಲಾಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನಿಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ, ಸಣ್ಣ ಸಬ್ಬಕ್ಕಿನ ಒಂದು 2-3 ಸಲ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೆಯೋಕೆ ಇಟ್ಟಿದ್ದೀನಿ. ಆ ಕಡೆ ಸಬ್ಬಕ್ಕಿ ನೆನೆಯೋಷ್ಟರಲ್ಲಿ ಈ ಕಡೆ ನಾನು 1/2 ಲೀಟರ್ ಆಗೋಷ್ಟು ಹಾಲನ್ನ ತೊಗೊಂಡು ಕಾಯಿಸ್ಕೊತಾ ಇದ್ದೀನಿ. ನೀವು ಯಾವ ಹಾಲು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಈ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋಕ್ಕೆ 1/2 ಲೀಟರ್ ಆಗೋಷ್ಟು ಆರೆಂಜ್ ಕಲರ್ ನಂದಿನಿ ಹಾಲನ್ನ ನೀರು ಹಾಕ್ದೇನೆ ಒಂದು ಕುದಿ ಬರೋವರೆಗೂ ಕಾಯಿಸ್ಕೊತಾ ಇದ್ದೀನಿ. ಹಾಲು ಕುದಿ ಬರೋವರೆಗೂ ನಾನು ಇನ್ನೊಂದು ಕಡೆ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಈ ಕಸ್ಟರ್ಡ್ ಪೌಡರು ಆರಾಮಾಗಿ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಈ ಬೇಸಿಗೆ ಬಿಸಿಲಿಗೆ ಮಕ್ಕಳಿಗಷ್ಟೇ ಇಲ್ಲ, ದೊಡ್ಡವರಿಗೂ ಸಹ ಅನ್ನಿಸ್ತಾ ಇರುತ್ತೆ ತಂಪಾಗಿ ಏನಾದರೂ ತಿನ್ನಬೇಕು ಅಂಥ ಟೈಮಲ್ಲಿ ಆಚೆಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೇಲೇ ಈ ಥರ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಫ್ರೂಟ್ಸ್ ಇಷ್ಟಪಡದೇ ಇರೋ ಮಕ್ಕಳು ಸಹ ಈ ಥರ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. 1/2 ಲೀಟರ್ ಹಾಲಿಗೆ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಸಾಕಾಗುತ್ತೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ಗೆ ಒಂದು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಗಂಟು ಇರದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೀವು ನೀರು ಬೇಕಾದರೂ ಸೇರಿಸ್ಕೋಬೋದು ಮಿಕ್ಸ್ ಮಾಡೋಕ್ಕೆ, ಇಲ್ಲಾಂತಂದರೆ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಲು ಬಿಸಿಯಾಗಿರಬಾರ್ದು, ಬಿಸಿಯಾಗಿರೋ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಸ್ಟರ್ಡ್ ಪೌಡರು ಗಂಟಾಗುತ್ತೆ. ಸೊ ಕಾಯಿಸಿ ಆರಿಸಿರೋ ಹಾಲನ್ನ ಸೇರಿಸ್ಕೊಂಡು ಈ ಕಸ್ಟರ್ಡ್ ಪೌಡರ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕಾಗುತ್ತೆ. ನೋಡ್ಬೋದು ನೀವು ಇಷ್ಟು ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನು. ಇದರಲ್ಲಿ ಒಂದು ಕೂಡ ಗಂಟಾಗಿಲ್ಲ. ಇದು ಕಲಿಸ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಹಾಲು ಕೂಡ ಕಾಯ್ದಿತ್ತು, ಅಂದರೆ ಒಂದು ಕುದಿ ಬಂದಿತ್ತು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬರೆಸ್ಕೊತಾ ಇದ್ದೀನಿ. ಇಲ್ಲಿ ಹಾಲಿನ ಕ್ವಾಂಟಿಟಿ ಏನು ಕಡಿಮೆ ಮಾಡ್ಕೊಳ್ಳೋದು ಬೇಡ, ಅಂದರೆ ಜಾಸ್ತಿ ಏನು ಕಾಯಿಸ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಕಸ್ಟರ್ಡ್ ಪೌಡರ್ ಸೇರಿಸ್ಕೊತಾ ಇದ್ದಂತೆ ಹಾಲು ಅದಾಗದೆ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲು ಚೆನ್ನಾಗಿ ಕಾಯ್ದಾದ್ಮೇಲೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೀವು ಟೇಸ್ಟ್ಗೆ ಅನುಗುಣವಾಗಿ ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ನಲ್ಲ, ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಫ್ರೂಟ್ಸಲ್ಲೆಲ್ಲ ಶುಗರ್ ಇರುತ್ತಲ್ಲ, ಅಂದರೆ ಸಕ್ಕರೆ ಅಂಶ ಇರುತ್ತೆ. ಸೊ ಸಕ್ಕರೆನ ಒಂದು ಸ್ವಲ್ಪ ಕಡಿಮೆ ಸೇರಿಸ್ಕೊಂಡ್ರೇ ಚೆನ್ನಾಗಿರುತ್ತೆ. ಇವಾಗ ನಾನು ಸಕ್ಕರೆ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಕಂಪ್ಲೀಟಾಗಿ ಕರಗಾದ್ಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರ್ನು, ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಸೇರಿಸ್ಕೊಳ್ಳೋವಾಗ ನಾವು ಕಂಟಿನ್ಯೂಸ್ ಆಗಿ ಕೆಳಗಡೆ ಅಂದರೆ ಹಾಲನ್ನ ಮಿಕ್ಸ್ ಮಾಡ್ಕೊಂಡಿರಬೇಕು, ಇಲ್ಲಾಂತಂದರೆ ಗಂಟಾಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ನಿಧಾನಕ್ಕಾಗಿ ಕಸ್ಟರ್ಡ್ ಪೌಡರ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಸ್ಟರ್ಡ್ ಪೌಡರ್ ಸೇರಿಸ್ಕೊತಾ ಇದ್ದಂತೆ ಹಾಲು ಗಟ್ಟಿ ಆಗ್ತಾ ಬರುತ್ತೆ, ಹಾಗೆ ತುಂಬಾ ಕ್ರೀಮಿಯಾಗೂ ಕೂಡ ಆಗುತ್ತೆ. ನಾವಿಲ್ಲಿ ಕಸ್ಟರ್ಡ್ ಪೌಡರ್ ಸೇರಿಸ್ಕೊತಾ ಇದ್ದಂತೆ ಹಾಲು ಬರೀ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನೋಡ್ಬೋದು ನೀವು ಹಾಲು ಇವಾಗ ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಹಾಗೆ ಹಾಲಿನ ಜೊತೆ ಕಸ್ಟರ್ಡ್ ಪೌಡರು ನೀಟಾಗಿ ಬೆರೆತು ಬೇಯ್ದಿದೆಯೋ ಇಲ್ಲೋ ಅಂತ ತಿಳ್ಕೊಳ್ಳೋಕ್ಕೆ ನೀವು ಈ ಥರ ಟ್ರಿಕ್ನ ಯೂಸ್ ಮಾಡ್ಕೋಬೋದು. ಈ ಥರ ಸೌಟ್ನ ಹಿಂದಿನ ಭಾಗ ಒಂದು ಬಟ್ಟೆಯಿಂದ ಈ ಥರ ಎಳೆದ್ರೆ ಒಂದು ಲೇಯರ್ ಥರ ಕಾಣಿಸ್ಬೇಕು. ಈ ಥರ ಆದರೆ ಹಾಲಿನ ಜೊತೆ ಕಸ್ಟರ್ಡ್ ಪೌಡರು ನೀಟಾಗಿ ಬೇಯ್ದಿದೆ ಅಂತ. ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಗಿ ಬಿಡಬೇಕಾಗುತ್ತೆ. ನಾನು ಒಂದು 30 ಮಿನಿಟ್ಸು ಆಚೆಗಡೆ ಇಟ್ಬಿಟ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ 1-2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನು ತಣ್ಣಗಾಗೋಕೆ ಇಟ್ಕೊತಾ ಇದ್ದೀನಿ. ಆ ಕಡೆ ಕಸ್ಟರ್ಡ್ ಕ್ರೀಮು ಫ್ರಿಜ್ಜಲ್ಲಿ ತಣ್ಣಗಾಗೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಫ್ರೂಟ್ಸ್ನ ಕಟ್ ಮಾಡ್ಕೊತೀನಿ. ಇಲ್ಲಿ ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೋಬೋದು. ನಾನಿಲ್ಲಿ ಗ್ರೇಪ್ಸು, 2 ಬನಾನಾ,
ಒಂದು ಆ್ಯಪಲ್ಲು, ಒಂದು ದಾಳಿಂಬೆ, ಹಾಗೆ ಒಂದು ಖರ್ಬೂಜ ಮತ್ತು ಒಂದು ಪಪಾಯ. ಮ್ಯಾಂಗೋ ಸೀಸನ್ ಬರುತ್ತಲ್ಲ ಇವಾಗ, ಮ್ಯಾಂಗೋ ಕೂಡ ಸೇರಿಸ್ಕೋಬೋದು ನೀವು. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವ್ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಕಡೆ ಕಸ್ಟರ್ಡ್ ಕ್ರೀಮು ಮತ್ತು ಫ್ರೂಟ್ಸ್ ಎಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಸಬ್ಬಕ್ಕಿ ಕೂಡ ನೆಂದಿತ್ತು. ಇವಾಗ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ತಗೊಂಡು ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಆ ನೀರಿನ ಮೇಲೆ ಸಣ್ಣದಾಗಿ ಗುಳ್ಳೆ ಬರ್ತಾ ಇದ್ದಂತೆ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನೂ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಆವಾಗಲೇ ಒಂದು 30 ಮಿನಿಟ್ಸ್ ನೆನೆಸ್ಕೊಂಡು ಇಟ್ಕೊಂಡಿದ್ವಿ. ಹಾಗೆ ಇದು ಸಣ್ಣ ಸಬ್ಬಕ್ಕಿ ಆಗಿರೋದ್ರಿಂದ ಬೇಯೋಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಒಂದು 2-3 ನಿಮಿಷ ಸಾಕು ಬೇಯೋಕ್ಕೆ. ಹಾಗೆ ಸಬ್ಬಕ್ಕಿ ಬೇಗ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡಿಕೊಂಡು ಸಬ್ಬಕ್ಕಿನ ಬೇಯಿಸ್ಕೋಬೇಕಾಗುತ್ತೆ. ಮತ್ತು ನೀವಿಲ್ಲಿ ಒಂದು ಸ್ವಲ್ಪ ನೀರು ಜಾಸ್ತಿ ಏನಾದರೂ ಇಟ್ಕೊಂಡ್ರೆ ಅದನ್ನು ಶೋಧಿಸ್ಕೋಬಹುದು. ಕಡಿಮೆ ಕೂಡ ಇಟ್ಕೊಂಡ್ರೆ ನೀರು ಇನ್ನೊಂದು ಸ್ವಲ್ಪ ಬಿಸಿ ನೀರು ಬೇಕಾದರೂ ಮಾಡಿಕೊಂಡು ಸೇರಿಸ್ಕೋಬಹುದು. ನೋಡ್ಬೋದು ನೀವು ಇವಾಗ ಕಂಪ್ಲೀಟಾಗಿ ಸಬ್ಬಕ್ಕಿ ಬೇಯ್ದಿದೆ. ಇದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. 2 ಅವರ್ ಆದಮೇಲೆ ಫ್ರಿಜ್ಜಿಂದ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಕಸ್ಟರ್ಡ್ ಕ್ರೀಮು, ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಗಟ್ಟಿ ಆಗಿದೆ ಅಂತ. ಆರಿದ ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗೆ ತುಂಬಾ ಕ್ರೀಮಿಯಾಗೂ ಕೂಡ ಅನ್ನಿಸ್ತಾ ಇದೆ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿನೂ ಇದ್ರೊಳಗಡೆ ಸೇರಿಸ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದ್ರೊಳಗಡೆ ಗಂಟು ಏನೂ ಇರಬಾರ್ದು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬೇಸಿಗೆಯಲ್ಲಿ ಈ ಥರ ಕೋಲ್ಡ್ ಆಗಿರೋ ಫ್ರೂಟ್ ಕಸ್ಟರ್ಡ್ ಸಲಾಡು ಬಾಯಿಗೆ ತಂಪಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಫ್ರೂಟ್ಸ್ಗಳಲ್ಲಿ ವಿಟಮಿನ್ಸ್ ಇರೋದ್ರಿಂದ ಮಕ್ಕಳು ಹಾಗೆ ಕೊಟ್ಟರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಒಂದು ಸ್ವಲ್ಪ ತಿಂತಾರೆ, ಇನ್ನೊಂದು ಸ್ವಲ್ಪ ಚೆಲ್ಲಾಕ್ತಾರೆ, ಈ ಥರ ಮಾಡ್ತಾರೆ. ಆ ಥರ ಡೈರೆಕ್ಟಾಗಿ ಫ್ರೂಟ್ಸ್ ಕೊಡೋ ಬದಲು ಈ ಥರ ಕಸ್ಟರ್ಡ್ ಫ್ರೂಟ್ಸ್ ಸಲಾಡ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಜವಾಗ್ಲೂ ಮತ್ತೆ ಬೇಕು ಅನ್ನೋ ಥರ ಇರುತ್ತೆ ಈ ಕಸ್ಟರ್ಡ್ ಫ್ರೂಟ್ ಸಲಾಡು. ಇವಾಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನೀವಿಲ್ಲಿ ದಾಳಿಂಬೆ ಹಾಕಿದರೆ ಲುಕ್ಕು ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗೂ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಹಾಗೆ ನಿಮಗೆ ಬೇಕಂದರೆ ಇಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿಕೊಂಡು ಸೇರಿಸ್ಕೋಬಹುದು. ನಾನು ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಈ ಕಸ್ಟರ್ಡ್ ಫ್ರೂಟ್ ಸಲಾಡ್ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೂಟ್ಸ್ ಎಲ್ಲ ಸೇರಿಸ್ಕೊಂಡಾದಮೇಲೆ ಕೊನೆಯಲ್ಲಿ ಒಂದು ಸಲ ನೀಟಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಇವಾಗಲೂ ಕೂಡ ತಿನ್ಕೋಬೋದು. ಇಲ್ಲಾಂತಂದರೆ ಇನ್ನೊಂದು 10 to 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಾದರೂ ತಿನ್ಕೋಬೋದು. ಐಸ್ ಕ್ರೀಮ್ಗಿಂತ ಡಬಲ್ ರುಚಿಯಾಗಿರುತ್ತೆ ಈ ಫ್ರೂಟ್ಸ್ ಕಸ್ಟರ್ಡ್ ಸಲಾಡು. ಮಿಸ್ ಮಾಡಿದೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡ್ಬೋದು ನೀವು, ನೋಡೋಕ್ಕೂ ಕೂಡ ಎಷ್ಟು ಕ್ರೀಮಿ ಆ್ಯಂಡ್ ಯಮಿಯಾಗಿ ಕಾಣಿಸ್ತಿದೆ ಅಂತ. ನೋಡೋಕ್ಕಷ್ಟೇ ಇಲ್ಲ, ತಿನ್ನೋಕ್ಕೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ, ತಂಪಾಗಿ. ಹಾಗೆ ನಾವು ಎಲ್ಲ ಫ್ರೂಟ್ಸು ಸೇರಿಸಿರ್ತೀವಲ್ಲ ತುಂಬಾ ಹೆಲ್ದಿಯಾಗೂ ಕೂಡ ಇರುತ್ತೆ. ಇಷ್ಟಾದರೆ ಮುಗ್ದೋಯ್ತು. ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಫ್ರೂಟ್ ಕಸ್ಟರ್ಡ್ ಸಲಾಡು ರೆಡಿ ಆಗಿ ಹೋಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.